ಏನ್ಲೇ ಏನು ಹತ್ತಿ ಮೇಲೆ ಕುತ್ಕೊಂಡಾಗೈತದಲ್ಲ. ಒಳ್ಳೆ ಚೆನ್ನಾಗವೆ ಭಾಳ ಚೆನ್ನಾಗವೆ ಮಾತ್ರ. ಒಳ್ಳೆ ಮೂತಾಗಿ ಭಾಳ ಚೆನ್ನಾಗವೆ. ಚೆನ್ನಾಗವೆ ಕಣ್ಮರಯ್ಯ. ನನಗೆ ಸಂಬಳ ಆಯ್ತಂತೆ ತಂದವ್ರು ನೋಡಲಿ. ಭಾಳ ಚೆನ್ನಾಗವೆ ಬಿಡು. ಹೆಂಗೋ ಸದ್ಯಕ್ಕೆ ಈಗ್ಲಾರ ಒಂದು ಬುದ್ಧಿ ಕಲ್ತ್ಕೊಂಡ್ರ ಒಂದು ಬದುಕು ಭಾಳ ಮಾಡ್ಕೋಬೇಕು ಅನ್ನೋದನ್ನ. ನಿಜವಾಗ್ಲೂ ಡಾಕ್ಟ್ರಿಗೆ ಎಷ್ಟು ಕೈ ಎತ್ತು ಮುಗಿದ್ರು ಕಮ್ಮಿನೇ. ಸಾಲ ಮಾಡ್ಕೊಂಡು ನಳ್ಬೇಕಾಗಿತ್ತು. ಈಗ ಮನೆ ಬಿಡ್ಸ್ಕೊಳಕ್ ಆಯ್ತಿತ್ತ ನಾವು. ಆಯ್ತಿತ್ತು ಯಪ್ಪ, ಆಯ್ತಿತ್ತಿಲ್ಲ ಬಿಡು. ಎಲ್ಲ ಯಾವ ದುಡ್ಡು ಎಲ್ಲಿ ಮಡಿಕ ಕೂತಿದ್ವಾ ದುಡ್ಡ. ಏನೋ ಭಗವಂತಂದ ಏನೆಯಾ, ಭಗವಂತಂದ ಐದಿಂದ ಇಷ್ಟೆಲ್ಲ ಆಗಿರೋದು ಕಂದ್ಬಿಡು. ಭಗವಂತಂದ ಇಲ್ದ ಹೋಗಿದ್ರೆ ಆಯ್ತಿತ್ತ ಹೇಳು. ಯಾವುದೇ ಕಾರಣಕ್ಕೂ ಇಲ್ಲ. ಭಗವಂತನ ಒಂದು ಕರುಣೆ ನಮ್ಮ ಮೇಲೆ ಇರೋದಕ್ಕೆ ಇವತ್ತು ಎಲ್ಲ ಒಂದು ಸಲೀಸಾಗ ಆಗಿರೋದು ಕಲೆ. ನಿಜವಾಗ್ಲೂ ದೇವ್ರ ರೂಪದಲ್ಲಿ ಬಂದರು ಡಾಕ್ಟ್ರು. ಇದು ಸೋಪ ಗೀಪ ಜೋರ ತಕೊಂಡ್ಬಿಟ್ಟಿದ್ದೀರಿ ಅಲ್ಲ. ಬಾ ಕುತ್ಕೋ. ಕುತ್ಕಣ. ನಿನ್ನ ಬಿನ್ಸ್ಬಿಟ್ಟು ನಾನು ಕುತ್ಕೋಬೇಕಾ? ನಮ್ಮ ಅಣ್ಣಂಗಿದೀಯೇ. ಕುತ್ಕಣ ನೀನು ನೆಮ್ಮದಿಯಾಗಿ. ಯಾಕ ಬಾ ಕುತ್ಕ, ಬಾ ಪಕ್ಕ ಕುತ್ಕೋ. ಇಲ್ಲ ಕತ್ತೆ ಕುತ್ಕೋ ಅಣ್ಣ, ಕುತ್ಕೋ. ಯಾಕ ಬಾ, ಅದೆಲ್ಲ ಅಂಗಡಿ ಹೋಯ್ತೀನಿ ಅಂತಿರ್ಕಣ. ಬಾ ಕುತ್ಕೋ ಬಾ. ನಾನು ಅಂಗಡಿ ಕಡೆಗೆ ಹೋಗ್ಬೇಕತ್ತೆ. ಬಕ್ಕ ಕುತ್ಕೋ. ನಾಗಕ್ಕ ಯಾವಾಗ ತಂದ್ರು ಸೋಫಾ ಸೆಟ್ಟ ಒಳ್ಳೆ ಚಂದಗನಾಗ ಕನಕ. ನೆನ್ನೇನೋ ಸಂಬಳ ಆಯ್ತಂತೆ ಅವಳಿಗೆ. ಅದಕ್ಕೆ ಒಂದು ಬದುಕಾಗ ಉಳ್ಕೊಳ್ಳಿ ಅಂದ್ಬಿಟ್ಟು ತಂದವಳೆ ಕನಕ. ಅಲ್ಲಿ ಫ್ರಿಜ್ ನೋಡಲಿ, ಆ ಫ್ರಿಜ್ನುವೆ ಇದನ್ನುವೆ ಅದೇನೋ ಕಟ್ಕೊಂಡಾರಂತ ತಿಂಗಳು ಬಾ ಹಂಗೆ ಕಟ್ಕೊಳಂಗೆ ತಕೊಂಡಿದ್ದಾಳಂತೆ. ಓ ಫ್ರಿಜ್ನು ತಕೊಂಡವಳೆ. ಬಿಡು ಹೆಂಗ ಗೊತ್ತಾಗೆ, ಹೆಂಗ ಬಿಡಾಕತ್ತಾಗೆ. ಈಗ್ಲಾರ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಲ. ಅಯ್ಯೋ ಅಕ್ಕ, ನಿಜವಾಗ್ಲೂ ಏನೋ ಮನೆಗೆ ಆಗೋಯ್ತಲ್ಲ, ದಿಕ್ಕೆಟ್ಟಂಗೆ ಆಗೋಯ್ತಲ್ಲ ಅನ್ಕೊಂಡು ನಿಜವಾಗ್ಲೂ ಹೊಸಿ ಯತ್ನೆ ಮಾಡ್ತಿದ್ದಿಲ್ಲ ಕನಕ. ಆ ಪಾಟಿ ಯತ್ನೆ ಮಾಡ್ತಿದ್ದೆ. ಹೆಂಗೋ ಭಗವಂತನ ದಯಿಂದ ಹೆಂಗೋ ದೇವ್ರು ಒಂದು ದಾರಿ ತೋರ್ದ ಕನಕ. ಹೆಂಗೋ ಒಳ್ಳೆ ದಾರಿ ಸುಮ್ನಿರಕ್ಕ. ಎಷ್ಟಂತೆ ಸೋಫಾ ಸೆಟ್ಟು. ಅಯ್ಯೋ ನಮ್ಮ ಮನೆಗೆ ತಂದು ಮುಡಿಕಬೋದು ಅಕ್ಕ. ಚೆನ್ನಾಗಿ ಕಾಣಕ್ಕಿಲ್ಲ ಕನಕ. ಅಯ್ಯೋ ಅದೇ ಕನಂದಿಯಕ್ಕ, ಯಾಕೆ ಮನೆ ಏನಾಗಿರೋದು? ಅಯ್ಯೋ ತಾಸಿ ಮನೆಗಳು ಆಗ್ಬೇಕು ಅಕ್ಕ, ವೇಳ ಅಂತಂದು ಮಡಿಕಳಕ್ಕೆ. ಅಯ್ಯೋ ತಾಸಿ ಮನೆ ಒಳಕ್ಕೆ ಕೊಡ್ತೀವಿಲ್ಲ, ಕೊಡಕ್ಕಿಲ್ಲ ಅಂದಾರ. ಅಯ್ಯೋ ನೋಡದಕ್ಕ. ಅಯ್ಯೋ ಯಾವ್ದಾರೆ ನಾವು ಏತಗೆ ಒಂದು ಸುಮಾರಾಗಿ ಒಂದು ಮಾಡ್ಕೋಬೇಕು ಕನಕ. ಕಾಲ ತಕ್ಕನಂಗೆ ನಾವು ಬದಲಾಗ್ಬೇಕಲ್ವಕ್ಕ. ನೋಡದ ಯಾವ್ದಾರ ಒಂದು ಹೋದ್ರೆ ಹೋಯ್ತವೆ. ಹೊಸಿ ಮಾರ್ಬಿಟ್ಟತ್ತಾಗೆ ಒಂಚೂರು ಚೆನ್ನಾಗಿ ಕಟ್ಕೊಟ್ಬಿಡ್ಬೇಕು ನಾವು ನಮ್ಮ ತಲೆಗೆ ಅಂತ ಆಸೆ ಕನಕ ನನಗೂ. ಅಕ್ಕ ಸುಮ್ನಿರು, ಜಮೀನು ಕಳ್ಕೊಂಡು ಮನೆ ಕಟ್ತಾರೋ ಆಯ್ತದೆ. ಸುಮ್ನಿರಕ್ಕ ಬೇಡಕನ. ಸಂಪಾದನೆ ಮಾಡಿ ಕಟ್ಸಂಗೆ ಆಯ್ತವ. ಆಲೆಯ ಅಕ್ಕ ನಮ್ಮ ಇದನ್ಗೆ ಒಂಚೂರು ಬುದ್ಧಿ ಇಲ್ಲ ಕನಕ. ಒಂದು ಕೆಲ್ಸಕ್ಕೆ ಹೋಯ್ತಾನೆ, ಒಂದು ದಿವಸ ಹೋಯ್ಕಿಲ್ಲ ಕನಕ. ಹಿಂಗೆ ಅದೇ ಹಂಗೆ ಮಾಡೋದು. ಅಯ್ಯೋ ಅವ್ವ, ಹೆಂಗೋ ಸದ್ಯಕ್ಕೆ ನೀನು ಏನಾರು ಅನ್ಕೋ. ಈಗ ಅವ್ಳು ಟ್ಯಾಕ್ಟ್ರಿ ಹೋಗಿದ್ಲಲ್ಲ, ಹೆಂಗೆ ಗೊತ್ತಾಗೆ ಇವ್ನಿಗೊಂದು ಕೆಲಸ ಪತ್ತೆ ಮಾಡಿ ಸೇರಿಸ್ಕೊಬಿಟ್ಲು ಕನಕ. ಹೋಯ್ತಾನ ಅವನು ಮನೆಗೆ ಸಿಂದವ. ಈಗ ನೋಡಿ ಇವಳು ಆಲೆ ಒಂದು ತಿಂಗಳು ಸಂಬಳ ತಗೊಂಡೇ ಬಿಟ್ಲು. ನಿನ್ನ ಸಾಸಿ ಚಾಟ್ ಸೂಟವಳೆಕ ಸುಮ್ಕೀರು. ಸೂಟಾಗವಳೆ ಕನಕ ಮಾತ್ರವ. ಅದಕ್ಕೆ ಇವನು ಹಂಗೆ ನಾಟಕ ಆಡ್ತಿದ್ದೆ. ಒಂದಿವ್ಸ ಕೆಲ್ಸಕ್ಕೆ ಹೋಗೋದು, ಒಂದಿವ್ಸ ಉಳ್ಕೊಳ್ಳೋದು, ಕೆಲಸ ಇಲ್ಲ ಅನ್ಕ ಮನೆಗೆ ಬರೋದು. ಅವಳು ಕೆಲ್ಸಕ್ಕೆ ಹೋಗಂಟವ, ಇವನು ಹೋಗೋದು, ಕೆಲಸ ಇಲ್ಲ ಅನ್ಕ ತಿರ್ಗ ಬರೋದು. ಹಿಂಗೆ ಆಡ್ತಿದ್ನ. ನಾನು ಹೇಳ್ಕೊಟ್ಟೆ ಅವಳಿಗೆ, ಲೇ ನೋಡು ಎಲ್ಲಾರೇ ಪತ್ತೆ ಮಾಡಿ ಸೇರಿಸ್ಕೊಬಿಡ್ಲಿ ಅಂತವ. ಯಾರೋ ಬೇರೆ ಬಿಟ್ಟುಟ್ಟೋದ್ರಂತೆ. ಚಾಕು ನಾ ಜಾಗಕ್ಕೆ ಇವನು ಸೇರಿಸ್ಕೊಬಿಟ್ಲು. ಈಗ ಗಂಡು ಹೊಡ್ತಿ ಇಬ್ಬರು ಹೋಯ್ತವ್ರೆ. ಅಯ್ಯೋ ಬಸ್ಗೆ ಹೋಯ್ತಾರೆ ಕನಕ. ಕೂಟ್ರು ಒಂದು ತಗೋಬೇಕು ಅಂತವ. ಹಂಗೆ ಒಂದೇ ಈ ಸೋಫಾ ಸೊಟ್ಟು ಪಿಜ್ಜು ಎಲ್ಲ ತಗೊಳ್ಳೋ ಬದಲಿಗೆ ಒಂದು ಕೂಟ್ರನಾರು ತಗೊಂಡಿದ್ರೆ ಗಂಡು ಹೊಡ್ತು ಹೋಗ್ಕಾಯ್ತಿಲ್ವ ಅಂತ. ಅದಕ್ಕೆ ನೋಡೋದ ಸುಮ್ಕಿರ್ತದೆ, ತಗೊಳಕ್ಕಾಯ್ತದೆ. ಈಗಲೇನು ಅವಳಿಗೆ ಪ್ರಿಯ ಅಲ್ವಾ, ಅವನಿಗೆ ಬರ್ಚದ್ ಹಾಕೊಂಡು ಹೋಗ್ಬೇಕು. ಚಾರ್ಜಾಗ ಕೊಟ್ಟಾರಂತೆ ಕನಕ. ಅಕ್ಕ ಓಲಿ ಸುಮ್ಕಿರು, ಹಾಸಿಗೆ ಇದ್ದಷ್ಟು ಕಾಚಿ ಹಚ್ಬೇಕು. ಒಂದೇ ಸತಿ ಸಾಲ ಸೋಲ ಮಾಡ್ಕೊಂಬಿಟ್ರೆ ಆಮೇಲೆ ನಳ್ಳಬೇಕಾಯ್ತದೆ. ಸುಮ್ಕಿರು, ಮೊದಲು ಈಗ ತಗೊಂಡಿರೋವನ್ನೇ ತೀರಿಸ್ಲಿ, ಆಮೇಲೆ ತಗೋತಾರಂತೆ. ಅವ್ರಿಗೆ ಗೊತ್ತಿಲ್ವ ಯಾರು ತಗೋಬೇಕು ಬಿಡಬೇಕು ಅಂತವ. ಸುಮ್ಮನಿರು ನೀನು. ನಾನು ಅಕ್ಕಿ ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕಿಲ್ಲಕ್ಕ. ಬರೋದಕ್ಕೆ ಮತ್ತು ಅಡುಗೆ ಗಿಡಿಗೆ ಮಾಡಿ ಬೆಳಗ್ಗೆ ತೊಳೆದು ಎಲ್ಲನೂ ಮಾಡಿರ್ತೀನಿ ಕನಕ. ಅದಕ್ಕೆ ಹೇಳವಳೆ ನೋಡೋದ ಇದೊಂಚೂರು ಕಂತ ಇವ ಮುಗಿಸ್ಬಿಟ್ಟು ಫ್ರಿಜ್ಜುದ್ದುವೆ ಸೋಫಾ ಸೆಟ್ಟನ್ನು ಮುಗಿದ್ಮೇಲೆ ವಾಷಿಂಗ್ ಮಿಷಿನ್ ತಗೊಟ್ಟನು ಅಂತ ಅಂದವಳೆ. ತಗೊಳಕ್ಕಾಯ್ತದೆ ಬಿಡತ್ತೆ ಪಾಪ ಒಗಿತೀರಿಯಲ್ಲ ಅಂತ. ಒಟ್ಟಿಗೆ ಚೆನ್ನಾಗಿ ಅವಳೆ ಕನಕ. ಮಾತ್ರ ಸುಮ್ಮನೆ ಹೇಳೋದಲ್ಲ, ಹಾಕು ಈಕುವೆ ಪರವಾಗಿಲ್ಲ ಕನಕ. ಇವ್ಕರು ಸುಮ್ಕಿರು, ನಾನು ನೋಡೋಕ್ಕಿಲ್ವಾ. ಹಾಗೆಲ್ಲ ಬಂದರೆ ಹತ್ಲು ಮಕ್ಕ ಆಗ್ತಿದ್ಲು ಕಂಡ್ರೆ ಸಾಕು. ಈಗ ಮಾತ್ರವಕ್ಕ ಸುಮ್ಮನೆ ಇಲ್ದವ್ದು ಹೇಳ್ಬಾರ್ದು ಕನಕ. ಓ ಚೆನ್ನಾಗಿದ್ರೆ ಬನ್ನಿ, ಒಳಗೆ ಬನ್ನಿ ಅನ್ ಕಾಯಿಸ್ಕೊಳಕ್ಕೆ ಮಳೆ ದಿವಸ ಹಂಗೂ ಬಂದಿದ್ದು. ನಾನು ಇರ್ತಿದ್ದಿಲ್ಲ. ಅವ್ರೆಕಾಯಿ ಏನೋ ಕುಯ್ಯೋ ಕೆಲ್ಸಕ್ಕೆ ಹೋಗಿದಂತಲ್ಲ. ಭಾನುವಾರ ಅವಳು ರಜೆ ಇತ್ತಕ್ಕ. ಇವಳು ಸಾಕಕ್ಕನ ಕರೆದ್ರು ಅವ್ರೆಕಾಯಿ ಕುಯ್ಯಕ್ಕೆ ಅಂದ್ಬಿಟ್ಟು. ಅದಕ್ಕೆ ಹೋಗತ್ತಾಗೆ ಅರ್ಧ ಒಪ್ಪತ್ತು ಊರತ್ತಾಗ ಒಂದು 150 ರೂಪಾಯಿ ಕಾಸು ಬರ್ತದೆ ಅನ್ಕೊಂಡು ಹಂಗೆ ಹೋಗಿದೆ. 150 ರೂಪಾಯಿ ಕಾಸು, ಒಂದು 5 kg ಅವ್ರೆಕಾಯಿ ಎಲ್ಲ ಕೊಟ್ಲು ಪಾಪ. ಬಂದಿದ್ದ ಹೊಸಿ ಕರೀಲಿಲ್ಲ, ಹೊಸಿ ಇದು ಮಾಡಿಲ್ಲ ಕನಕ. ಆಗ ಇನ್ನೂ ಇವೆಲ್ಲ ತಂದಿತ್ತಿಲ್ಲ ಒಟ್ಟಿಗೆ. ಆಗ ಕುಣಿಸಿ ಕಾಫಿ ಕಾಯಿಸ್ಕೊಟ್ಟು, ಆಮೇಲೆ ಮನೇಲಿ ಬಿಸ್ಕೊತ್ತಿದ್ವೇನೋ ಬಿಸ್ಕೊತ್ ಕೊಟ್ಟು. ಅಯ್ಯೋ ಏನು ಸಣ್ಣ ಐಕ್ಳು ಕೊಡ್ತಾ ಇದೆಯಲ್ಲವ ಅಂದೆ. ತಿನ್ನಿ ಅಂದ್ಕೊಂಡು ಯಾರನ್ನು ಕೊಟ್ಟು ಸುಮಾರು ಹೊತ್ತು ಗಂಟೆ ಕುತ್ಕೊಂಡು ಮಾತಾಡೋದ್ಲು ಕನಕ. ಹೆಂಗೋ ಬುಡ ಬತ್ತಗೆ ಇದು ಅದೇನೋ ಮರ್ತ್ಕೊಬಿಟ್ಟೆ ಅಕ್ಕ. ಅಂತಾನೆ ನಿಮ್ಮ ಕವಿತನ ಬಸ್ಗೆ ಕರೆಯಕ್ಕಿಲ್ವಾ? ಅದ್ನೇ ಅಕ್ಕ. ಈಗ ಅವಳಿಗೆ 7 ತಿಂಗಳು ತುಂಬ್ತು ಅಕ್ಕ. ಸೋಮ್ಯಾಗೆ 8 ತಿಂಗಳು ತುಂಬದೇ ಅಲ್ವಾ? ಅದಕ್ಕೆ ನಾನು ನೆನದಿ
ಹೋಗಿದ್ನ ಕಳಿಸಿ ಅಂತ ಕೇಳಕ್ಕೆ ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ಕಳಿಸ್ತೀವಿ ಅಂತ ಅಂತವಳಲ್ಲ ಮತ್ತೆ. ಅಯ್ಯೋ ಕಳಿಸ್ಲಿ ಬಿಡಕ, ಕಳಿಸ್ಲಿ ಬಿಡಿ, ನಾವೊಂದು ಒಳ್ಳೇದು ಕೆಟ್ಟದ್ದು ಮಾಡಿ ಕಕ್ಕೋ ಸರಿ ಆಯ್ತದೆ, ಕಳಿಸ್ಲಿ ಬಿಡಕ ಈಗೇನಂತೆ. ಅದಕ್ಕೆ ಅವ್ರು ನಾಗಕರು ಇನ್ನೂ ಏನೋ ಅಂದಿಲ್ಲ, ಕೇಳಿದ್ರೆ ಜೊತೆಗೆ ಕಳಿಸ್ತೀನಿ ಅಂತ ನಮ್ಮ ಮುಖ್ಯ ಅಂತ ನಾನು ನಿನಗೆ ನಂದೆ. ಅದಕ್ಕೆ ನೋಡದ ಹಂಗನ್ನ ನೀವು ಒಂದ್ಸತಿ ಫೋನ್ ಮಾಡಿ ಅಂತ. ಓ ಹಂಗಂತಿತಾ, ಸರಿ ಬಿಡುವತ್ತಾಗೆ ಒಂದೇ ಸತಿ ಖರ್ಚಾಲಿ ಅಂತ ಅಂತಿದ್ರೆ ಒಂದು ತಿಂಗಳು ಮುಂಚೆಗೆ ಬರ್ಲಾಕವೇ ನನ್ನ ಮಗಳು ಏನು ಉಣ್ಬಾರ್ದು ಉಣ್ಕೊಂಡೆಲ್ಲ ಉಂಡು ಹೆಚ್ಚುಕಟ್ಟಾಗಿ ನಾವು ಒಳ್ಳೇದು ಕೆಟ್ಟದ್ದು ಮಾಡಿಕ್ಬೋದು ಅಲ್ವಾ. ನೋಡದ ಅವರಿಬ್ರು ಬರಲಿ. ಈಗಾಕ ಒಂದು 8 ತಿಂಗಳು ತುಂಬಿಟ್ಟಿದ್ರೆ ಏನೋ ಒಂಥರ 7 ತಿಂಗಳಿಗೆ ಕರ್ಕೊಬರ್ತೀವಿ ಅಂತ ಇವ್ರು ಕೊಡ್ತಾನೆ. ನಾನು ಹೆಂಗೆ ಹೇಳನೆ ಅಕ್ಕ ಅದಕ್ಕೆ. ಓ ಸರಿ ಬಿಡು, ನೀನು ಅವಕ್ಕೆ ಹಂಗೆಲ್ಲ ಸಂಕೋಚ ಪಟ್ಕೊಂಡದಕ್ಕ ಹಂಗ ಅನ್ನಕ ಒಟ್ಟಿಗೆ ಇಬ್ಬರನ್ನು ಕಳ್ಸಾರ ಅಂತ ಏನ್ಬಿಟ್ಟು ಅಲ್ಲ ಕನಕ. ಆಮೇಲೆ ಕೆಲವ್ರು ಅಂತಾರೆ ಒಂದು 7 ಒಂದು ಬೀಳು ಅಂತ. ಹೆಂಗಕ್ಕ ಇದು ಏನು ಹಾಕಿಲ್ಲ ಕಣ್ ಬಾ, ಏನಾದದ್ದು ಏನು ಇಲ್ಲಕ್ಕನ. ಈಗ ನಾನು ಅಂದಾರ ನಾನು ಒಪ್ಕೊಬಿಡ್ತೀನ, ನನ್ಗೆ ಗೊತ್ತಿಲ್ಬೇಕ ಹಂಗಾರೆ. ಅವರಿಬ್ರು ಗಣ್ಣು ಎಡ್ತು ಬರಲಿ ಅಕ್ಕ. ನೋಡದ ಹಿಂಗಂತೀರಂತೆ ಕಲ ಮಗ ಅಕ್ಕ ನನಗೆ ಸೋಗಿದ್ದು ಜಾನ್ಕಕ್ಕ ಅಂತ ಕೇಳ್ತೀನಿ. ನೋಡೋದು ಇವ್ರು ಬ್ಯಾಲಿ ಏನು ಬಲ್ಲದು ಕರ್ಕ ಬರಬೇಡಿ ಅಂದಾರ ನೋಡದ ಅಲ್ವಕ್ಕ. ಕರ್ಕ ಬಂದ್ಬಿಡದ ಬಿಡಕ, ಒಂದೇ ಸತಿ ಮಾಡ್ಲಿ. ಅವರು ಚಿತ್ರದಲ್ಲಿ ಮಾಡಕ್ಕೆ ಸುಮ್ಮನೆ ಐಡೊಂದು ಖರ್ಚು ಅಂತಂಗ ಆಡ್ತಾವ್ರೆ. ಮನೆತವೇ ಮನೆ ಮುಂದ್ಗಡೆ ಪೆಂಡಲ್ ಹಾಕ್ಬಿಟ್ಟು ಮಾಡ್ರೆ ಹಾಕಿಲ್ವ ಚಿತ್ರದಲ್ಲಿ ಆಗ್ಬೇಕಂತ. ಅಯ್ಯೋ ನಾನು ಹಂಗೇಂದೆ ಇಲ್ಲ, ಜೋರಾಗಿ ಮಾಡಬೇಕು ಅಂತ ಹಂಗ ಅನ್ಕೊಂಡವ್ರೆ. ಮಾಡ್ಲಿ ಬಿಡಕ, ಈಗೇನಂತೆ ದುಡ್ಡಿರೋರು ಖರ್ಚು ಮಾಡ್ಲಿ. ಶುಂಠಿ ನೆಡ್ಸಿದ್ರ ನೆನೆ ದಿವ್ಸ ನೆಡ್ಸಿದ್ರು, ಎಲ್ಲನೂ ನೆಡ್ಸ್ಬಿಟ್ಟು ಅದಕ್ಕೆ ನಾನು ಹೋಗಿ ಸುಮಾರು ಹೊತ್ತು ಗಂಟೆ ಕೂತಿದ್ದೆ. ಅಷ್ಟು ಅದಾದ್ಮೇಲೆ ಬತ್ತು ನೆಡ್ಸ್ಬಿಟ್ಟು ನಾನು ಫೋನ್ ಮಾಡಲಿಲ್ಲ. ಏನು ಕೆಲಸವ ಎಡಬಿಂತ್ರಿ ಮಾಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು. ಅಯ್ಯೋ ಹೆಂಗೋ ಕಣವ, ಏನು ಪರವಾಗಿಲ್ಲ, ಆಟಕ್ಕೆ ಬಿದ್ದಿ ಅತ್ತಾಗ ಮಾಡಿಸ್ತವ್ರಲ್ಲ ಸುಮಾರಾಗಿ. ಮಾಡ್ತಾವ್ರೆ ಕಣವ, ಮಾಡ್ತಾವ್ರೆ. ಚೆನ್ನಾಗಿದ್ದಾರ ಇವು ಕವಿತ್ನ ಸೊಮ್ಮೆನುವೆ? ಅಯ್ಯೋ ಚೆನ್ನಾಗವ್ರೆ ಕಣವ, ಏನು ಹೊಟ್ಟೆ ಮುಂದೆಗೆ ಬಂದು ಕುಂತದೆ ಇಬ್ಬರಿಗೂ. ಅಯ್ಯೋ ಅಕ್ಕ, ಈ ಎರ್ಗೆ ಆಗ ಗಂಟೆ ಬಸಿ ಎದ್ರ ಕಲ ಕನಕ ಮನೇಲಿ ಬಸ್ರಿದ್ರೆ ಜೀವ ಬಾಯಿಗೆ ಬಂದಂಗೆ ಆಯ್ತದೆ ನಿಜವಾಗ್ಲೂ. ನಿಜ ಕನಕ, ನಿಜ ನಿನ್ನ ಮಾತು. ಅಯ್ಯೋ ನನಗೂ ಹಂಗೆ ಕಣವ, ಹೆಂಗೋ ದೇವ್ರದಾಗಿಂದ ಎಲ್ಲ ಒಂದು ಒಳ್ಳೇದಾದ್ರೆ ಅಷ್ಟೇ ಸಾಕು ಕನಕ. ಏನು ತೊಂದರೆ ಇಲ್ದಾನೆ ಒಂಚೂರು ಸಲೀಸಾಗಿ ಎರ್ಗೆ ಆಗ್ಬಿಟ್ರೆ ಅಷ್ಟೇ ಸಾಕು. ಹಂಗೂ 3 ದಿವಸ ಒಂದು 6 ಕ್ಯಾನಿಂಗ್ ಹೋಗಿದ್ರಂತೆ ಇಬ್ರು. ಏನಿಲ್ಲ ನಾರ್ಮಲಾಗಿ ಆಗಿವೆ, ಮಕ್ಕಳು ಚೆನ್ನಾಗವೆ ಅಂತ ಹೇಳಿದ್ರಂತೆ. ಸುಮ್ಕಿರಕ ಏನಿಲ್ಲ. ನೆನ್ನೆ ಬಂದ್ಬಿಟ್ಟಕ್ಕ ನೀನು? ಬಂದ್ಬಿಟ್ಟೆ ಕನಕ, ಬಂದ್ಬಿಟ್ಟೆ. ಈಗ ಇವಳು ವಾಸಂತಿ ಒಬ್ಬಳೇ ಇರ್ತಾಳೆ ಅಕ್ಕ, ಅದಕ್ಕೆ ನನಗೆ ಎಲ್ಲೋದ್ರು ಜೀವ ಇತ್ತಾಗೆ ಬಂದ್ಬಿಟ್ಟೆ ನಾನು. ಹಂಗೂ ಪಾಪ ಅವ್ರಿಗೂ ಫೋನ್ ಮಾಡಿ ಅವರ ತಮ್ಮನ ಇರ್ತೀವಿ ಅವ್ರ ಕೊಟ್ಟು ಮಾತಾಡ್ದೆ ಅಕ್ಕ. ಪಾಪ ದುಡ್ಡು ಕಾಸಕ್ಕೆ ಪರದಾಡ್ತವೆ ಅಂದ್ಬಿಟ್ಟು ನಿಮ್ಮ ಅಣ್ಣ ದುಡ್ಡು ಕಾಸಕ್ಕೆ ಪರದಾಡೋರು. ಹೊಸ ದುಡ್ಡು ಕಾಸು ಬೇಕು ಅಂದ್ರೆ ಕೊಟ್ಬಿಡೋಕ್ಕಾಯ್ತದೆ ಹೆಂಗೆ ಅನ್ಲಿ ಅಂತವ. ಒಂದು 5,000 ಕೊಟ್ಬಿಡೋದು ಆಟ ಪಟಕ್ಕೆ ಅಂತವ. ಕೇಳಿದೆ ಬೇಡ, ನಾವು ಜೋಡಿಸ್ಕೊಂಡಿವಿ, ನಾವು ಹಾಸ್ಪಿಟ್ಲಿಗೂ ಜೋಡಿಸ್ಕೊಂಡಿವಿ, ನಾವು ಎಲ್ಲಕ್ಕೂ ಜೋಡಿಸ್ಕೊಂಡಿವಿ, ನೀವು ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡಿ ಅಂತ ಅಂದ್ರು ಕನಕ. ಅಕ್ಕ ಅವ್ರು ಮಾಡೋ ಕಂಡ್ರ ನಿಮ್ಮ ಮಗಾಡಂಗೆ ಆಡ್ತಿದ್ಯಲ್ಲ ನೀನು, ಹಂಗಾರೆ ಏನಾದ್ರು ಉಣ್ಣಕ್ಕೆ ಹೊಸ್ಕೊಂಡಿದ್ದಾರ? ಅಯ್ಯೋ ಹಂಗಲ್ಲ ಕನಕ, ಪಾಪ ಖರ್ಚು ಕಾಸಿದ್ದದ ಇಲ್ವೋ ಅಂತ. ಅಯ್ಯೋ ಇಲ್ದಾರೆ ಆಯ್ತದ. ನಡಿಯಕ ಎದ್ದಿ, ನಡಿಯಕ ಕೈ ತೊಳಿ, ನಡಿಯಕ ಊಟ ಬಿಡುವೆ. ಮಾಡ್ಕೊಬಂದೆ ಕಣವೆ, ಮಾಡ್ಕೊಬಂದೆ. ಅದಕ್ಕೆ ಹೇಳದಂತ ಬಂದೆ ಅಕ್ಕ. ಕೇಳ್ಬಿಟ್ಟು ಹೆಂಗೆ ಅಂದ್ಬಿಟ್ಟು ಹೇಳು. ಅವ್ರಕ್ಕೆ ಕರ್ದಿಲ್ಲ, ಏನೇನು ನಾವೇ ಹಂಗೆ ಕಳ್ಸೋದು ಅಂತ ಅಂತಿತ್ತು. ನೋಡೋದ ಹಂಗೆ ಅನ್ನಕ. ಮಾತಾಡ್ಕೊಂಡು ಬರ್ಲಿ ಇಬ್ರು ಕೆಲ್ಸದಿಂದವ ಮಾತಾಡ್ಬಿಟ್ಟು ಹೇಳ್ತೀನಿ ಬಿಡು. ಸರಿ ಕನಕ ಆಯ್ತು, ಬರ್ತೀನಿ. ಮತ್ತೆ ಕುತ್ಕೊಂಚು ಕಾಪಿ ಮಾಡಿ ಕೊಟ್ಟ ಕುತ್ಕಕ. ಯಾವ ಕಾಪಿನೂ ಬೇಡ, ಏನು ಬೇಡ, ಬಾ ಬೇಡಕತ್ತೆ ಕುತ್ಕೋ. ಹಂಗೆ ನೀನಾರು ಕಳಿಸ್ಬಿಟ್ಟಿಯಾ, ಕುತ್ಕೋ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.